ವೆಲ್ಕಮ್ ಟು ದ ಚಾನಲ್ ಗೈಸ್. ಸೊ ಇವತ್ತು ರಿವ್ಯೂ ಮಾಡಕ್ ಹೊಂಟಿವಿ ರಾಜಮೌಳಿ ವಾರಣಾಸಿ ಮೂವಿ ಟೈಟಲ್ ಟೀಸರ್ ಅನೌನ್ಸ್ಮೆಂಟ್ ಬಗ್ಗೆ. ಸೊ ಬನ್ನಿ ನೋಡುವಂತ ಏನಾಯ್ತು ಅಂತ ಹೇಳಿ. ಸೊ ಟೀಸರ್ ಸ್ಟಾರ್ಟ್ ಆಗೋದು ವಾರಣಾಸಿ 412 ಸಿ ನನ್ನ ಕಾಮನ್ ಹೆರಾದಿಂದ್ರ. ಸೊ ಅಲ್ಲಿಂತ್ರ ನೆಕ್ಸ್ಟ್ ಶಾರ್ಟ್ ನೋಡಿದ್ರೆ ಅಂತಂದ್ರೆ ಶಾಂಭವಿ ಅನ್ನೋದೊಂದು ಅಸ್ಟ್ರಾಯ್ಡ್ ಸೊ ಭೂಮಿ ಕಡೆ ಬರಾಕತೈತಿ 2027 ಸಿ ಒಳಗೆ. ಸೊ ಅದು ಎಲ್ಲಿ ಹೋಗಿ ಬೀಳ್ತೈತೆ ಅಂತಂದ್ರೆ ಅಂಟಾರ್ಟಿಕಾ ರೀಜನ್ ಹೋಗಿ ಬೀಳ್ತೈತಿ. ಅಲ್ಲಿ ಬಿದ್ದದು ಫುಲ್ ಫ್ರೀಸ್ ಆಗ್ತೈತಿ. ಸೊ ಫ್ರೀಸ್ ಆಗಿ ಸೊ ಮೈಟ್ ಬಿ ಅದ್ರೊಳಗೆ ಒಂದು ಏನೋ ಅನ್ಹಿಡನ್ ಪವರ್ ಇರ್ಬೋದು. ಸೊ ಅದ್ರ ಸಂಬಂಧ ಅಲ್ಲೆಲ್ಲ ನೋಡ್ಬೋದು ನೀವು. ಪೋಸ್ಟರ್ ಒಳಗೂ ಜನ ಅಲ್ಲಿ ಏನೋ ಸರ್ಚ್ ಮಾಡಾಕತ್ತಾರ, ಮೇ ಬಿ ಅದಕ್ಕೂ ಹುಡುಕಾಕತ್ತಾರ ಅಂದಂಗೆ ಅನಿಸ್ತೈತಿ. ಸೊ ಅದಾದ್ಮೇಲೆ ಆಫ್ರಿಕಾದ ಒಂದು ಸೀನ್ ಬರ್ತೈತಿ. ಅದಾದ್ಮೇಲೆ ನೆಕ್ಸ್ಟ್ ನಂಗೆ ಮೋಸ್ಟ್ ಇಂಪ್ರೆಸ್ ಮಾಡಿದ ಸೀನ್ ಅಂದ್ರೆ ಇದು ಉಗ್ರವತಿ KF ಸೀನ್. ಸೊ ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿದ್ದೆ. ಸೊ ಇದೆಲ್ಲರ ಇಂಡಿಯಾದಾಗ ಎಕ್ಸಿಸ್ಟ್ ಆಗ್ತೈತೋ ಅಲ್ಲ ವರ್ಲ್ಡ್ದಾಗ ಎಕ್ಸಿಸ್ಟ್ ಆಗ್ತೈತೆ ಅಂತ ಹೇಳಿ. ಬಟ್ ನನಗಂಕಾರು ಎಲ್ಲಿ ಇದ್ರದ್ದು ಎಕ್ಸಿಸ್ಟೆನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ಲಿಲ್ಲ. ಬಟ್ ನಿಮ್ಗೆ ಏನ್ರಿ ಇದ್ರ ಬಗ್ಗೆ ಎಕ್ಸಿಸ್ಟೆನ್ಸ್ ಇತ್ತಂತಂದ್ರೆ ಸೊ ನೀವು ಕಮೆಂಟ್ ಡೌನ್ ಮಾಡ್ಬೋದು. ಸೊ ಎಲ್ಲಿ ಐತಂತ ಹೇಳಿ. ಆಮೇಲೆ ಇದ್ರೊಳಗೆ ಒಂದು ಚಿನ್ನಮಸ್ತಿಕಾ ದೇವಿದ ರೆಫರೆನ್ಸ್ ತಗೊಂಡಾರ. ಸೊ ಚಿನ್ನಮಸ್ತಿಕಾ ದೇವಿ ಬಗ್ಗೆ ಹೇಳ್ಬೇಕಂತಂದ್ರ ಸೊ ಇದು ಆಕ್ಚುಲಿ ಪಾರ್ವತಿ ಅವ್ರದ್ದು ಇನ್ನೊಂದು ರೂಪ. ಸೊ ಜಯ ಮತ್ತು ವಿಜಯ ಇವರು ಪಾರ್ವತಿ ಅವ್ರ ಭಕ್ತರು ಇರ್ತಾರೆ. ಒಂದ್ ದಿವ್ಸ ಪಾರ್ವತಿಯವರು ಮಂದಾಗಿ ನದಿ ಕಡೆ ಇದ್ದಾಗ ಸೊ ಭಕ್ತರು ಹೋಗಿ ಏನು ಕೇಳಿದ್ರೆ ನಮ್ಗೆ ಹಸಿವಾಗಿತ್ತು, ಉಣ್ಣಾಕ್ ಏನ್ರ ಕೊಡ್ರಿ ಅಂತೇಳಿ. ಬಟ್ ಆ ಟೈಮ್ದಾಗ ಪಾರ್ವತಿ ಅವ್ರ ಕಡೆ ಏನು ಇರಂಗಿಲ್ಲ ಅಂತ ಕೊಡಾಕ. ಸೊ ಅವಾಗ ತಮ್ಮ ಶಿರಶ್ಛೇದನವನ್ನು ಮಾಡ್ಕೊಂಡು 3 ನರನಾಡಿಗಳಿಂದ ರಕ್ತ ಹರಿಸ್ತಾರಂತ. ಸೊ ಒಂದು ನರನಾಡಿ ಜಯಾಗ, ಒಂದ್ ನರನಾಡಿ ವಿಜಯಾಗ. ಸೊ ಮಧ್ಯಭಾಗದ ಏನ್ ನರನಾಡಿ ಇದಂದ್ರೆ ತಮ್ಮ ಸ್ವಶರೀರಕ್ಕ ರಕ್ತ ಕುಡಿತದಂತ. ಸೊ ಶಿರ ಸೊ ಇದರ ಸಂಕೇತ ಬಂದ್ಬಿಟ್ಟು ತ್ಯಾಗದ ಸಂಕೇತ ಅಂತ ಹೇಳ್ತಾರೆ. ಬಟ್ ರಾಜಮೌಳಿ ಇದನ್ನ ಹೆಂಗ್ ಕರೆಕ್ಟ್ ಮಾಡ್ತಾರ ಅಂತ ಗೊತ್ತಿಲ್ಲ. ಸೊ ನೀವು ನೋಡ್ತಿರ್ಬೋದು ಅದಕ್ಕೆ ಮೇಲಿಂತ್ರ ಒಂದು ರೆಡ್ ಕಲರ್ ಸಾರಿ ಒಳಗೆ ಕ್ಯಾರೆಕ್ಟರ್ ತಳಗ್ ಬೆಳಕತ್ತೈತಿ. ಅದನ್ನ ರುದ್ರ ಸೇವ್ ಮಾಡಾಕತ್ತ. ಮೈಟ್ ಬಿ ಕ್ಯಾರೆಕ್ಟರ್ ಏನ್ ತಳಗ್ ಬೆಳತೈತಲ್ಲ ಅದು ಆಕ್ಚುಲಿ ಪ್ರಿಯಾಂಕಾ ಚೋಪ್ರಾ ಅವ್ರ ಕ್ಯಾರೆಕ್ಟರ್ ಅನ್ಕೊಂತೇವಿ. ಆಸ್ ಅ ಮಂದಾಕಿನಿ ಅಂತ ಹೇಳಿದ್ರೋದ್ನ ನೇಮ್ ಮೆನ್ಷನ್ ಮಾಡಿ ರಾಜಮೌಳಿ ಅವರು. ಆಸ್ ವೆಲ್ ಆಸ್ ನೆಕ್ಸ್ಟ್ ಶಾರ್ಟ್ ಬಂದಿರೋದು ರಾಮಾಯಣದ ಶಾರ್ಟ್, ಆಮೇಲೆ ರಾಮಾಯಣ ಶಾರ್ಟ್. ಸೊ ಅದ್ರೊಳಗೆ ನೋಡ್ತಿರ್ಬೋದು ನೀವು ಹನುಮಾನ್ ಜಿಯವ್ರು ಬಾಳ ದೊಡ್ಡ ಗಾತ್ರದೊಳಗೆ ಅದಾರ. ಹನುಮಾನ್ ಜಿಯವ್ರ ಬಾಲದ ಮೇಲೆ ಒಂದು ರಥ ಹೊಂಟೈತೆ. ರಥದ ಹಿಂದೆ ಇನ್ನೊಂದು ಸಮ್ ಕೈಂಡ್ ಆಫ್ ವೆಹಿಕಲ್ ಐತಿ. ಸೊ ಅಂದ್ರ ಇನ್ನೊಂದು ಅಂದ್ರೆ ಅವ್ರು ನೋಡಿದ್ರ ಪೃಥ್ವಿರಾಜ್ ಸುಕುಮಾರ್ ಅವ್ರದ್ದು ಅನಿಸ್ತೈತಿ ಅದು ವೆಹಿಕಲ್. ಆಮೇಲೆ ಶ್ರೀರಾಮ್ ಅವ್ರು ನೋಡ್ಬೋದು ನೀವು ಕಪಿ ಸೈನಿಕ್ ಮೇಲೆ ಪೂರ್ತಿ ನಿಂತ ಒಂದು ಆಂಗಲ್ ತಗೊಂಡಾಗತ್ತಾರ. ಸೊ ಸಂಹಾರ ಮಾಡಾಕ. ಸೊ ಮುಂದಿರೋದು ಕ್ಯಾರೆಕ್ಟರ್ ಎಕ್ಸಾಕ್ಟ್ಲಿ ಯಾವ್ದು ಗೊತ್ತಿಲ್ಲ, ರಾವಣನೋ ಇಲ್ಲ ಕುಂಭಕರ್ಣನೋ ಅಂತೇಳಿ. ಸೊ ನನಗೆ ಅನ್ಸಾಗತ್ತೆ ಇದು ಕುಂಭಕರ್ಣನ್ ಕ್ಯಾರೆಕ್ಟರ್ ಇರ್ಬೋದು. ಯಾಕಂದ್ರ ಪೃಥ್ವಿರಾಜ್ ಕುಮಾರ್ ಅವ್ರ ಕ್ಯಾರೆಕ್ಟರ್ ಕುಂಭನ್ ಅಂತ ಐತಿ. ಸೊ ಮೇ ಬಿ ಕುಂಭಕರ್ಣನ ಇರ್ಬೋದು. ರಾವಣ ಅಂದ್ರೆ 10 ತಲೆ ತೋರಿಸ್ಬೇಕಾಗಿತ್ತು, ಬಟ್ ತೋರಿಸ್ಲಿಲ್ಲ ಇದ್ರೊಳಗೆ. ಸೊ ಅಲ್ಲಿಂದ ನೆಕ್ಸ್ಟ್ ಮಂದಿ ಶಾರ್ಟ್ ಬರೋದ ಮಹೇಶ್ ಬಾಬು ಅವ್ರದ್ದು. ಸೊ ಮಹೇಶ್ ಬಾಬು ಅವ್ರ ಕ್ಯಾರೆಕ್ಟರ್ ಅಂದ್ರೆ ಶಿವಗ್ ಹೋಲ್ಸಾರ. ಯಾಕಂದ್ರೆ ನೋಡ್ತಿರ್ಬೋದು ನೀವು ಕೈಯಾಗ ತ್ರಿಶೂಲ ನಂದಿ ಮ್ಯಾಗ ಬರಾಗತ್ತೈತಿ ಕ್ಯಾರೆಕ್ಟರ್ ಅಂತಂದ್ರೆ. ಸೊ ಆಬ್ವಿಯಸ್ಲಿ ಇಟ್ ಈಸ್ ರೆಫರ್ಡ್ ಟು ಅನ್ ಲಾರ್ಡ್ ಶಿವ. ಸೊ ನನಗೋರು ಮೂವಿ ಭಾಳ ಎಕ್ಸೈಟೆಡ್ ಆಗಿನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಇದು ಆಕ್ಚುಲಿ ಗ್ಲೋಬ್ ಅಡ್ವೆಂಚರಸ್ ಮೂವಿ ಅಂತ ಹೇಳಿ. ಬಟ್ ಆಸ್ ಎಂಡ್ ಆಫ್ ದ ಟೀಸರ್ಗೆ ಒಂದು ಮೆನ್ಷನ್ ಮಾಡ್ತಾರೆ ಟೈಮ್ ಟ್ರಾವೆಲರ್ ಅಂತ ಹೇಳಿ. ಮೇ ಬಿ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಇದ್ರೊಳಗೆ ಇರಬಹುದು ಏನೋ ಅನಿಸ್ತೈತಿ ನನಗೆ. ಆಮೇಲೆ ನೀವು ಗೊತ್ತಿರ್ಬೋದು ಸೊ ಆಕ್ಚುಲಿ ಈಗಿನ ಪ್ರೆಸೆಂಟ್ ಸಿಚುವೇಶನ್ದಾಗ ಸೊ ಎಕ್ಸ್ಪೆಕ್ಟೇಷನ್ ಎಷ್ಟು ಹೈ ಇದೆ ಅಂತ ಹೇಳಿ ದೊಡ್ಡ ಡೈರೆಕ್ಟರ್ ಡೈರೆಕ್ಟ್ ಮಾಡತ್ತಾರ ಅಂತ ಹೇಳಿ. ಬಟ್ ರಾಜಮೌಳಿ ಅವ್ರ ಇದೊಂದು ಟೈಟಲ್ ಟೀಸರ್ ಅನೌನ್ಸ್ಮೆಂಟ್ ಅಲ್ದ ಕಾನ್ಸೆಪ್ಟ್ ಟೀಸರ್ ಅಂತ ಹೇಳಿನೂ ಬಿಟ್ಟಿರ್ಬಹುದು ಅನ್ಸುತ್ತೆ ನನಗೆ. ಯಾಕಂತಂದ್ರೆ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಮಿತಿ ಮೀರಿ ಇಟ್ಕೊಂಡಿರ್ತಾರಲ್ಲ. ಸೊ ಅವ್ರಿಗೆ ಒಂದಿದ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಸಕ್ ನಾವ್ ಇದೆಲ್ಲ ಕವರ್ ಮಾಡಕ್ ಹೊಂಟೇವಿ ಪರ್ಟಿಕ್ಯುಲರ್ ಮೂವಿ ಒಳಗೆ. ಸೊ ಇದೆಲ್ಲ ನಿಮ್ ನೋಡಕ್ ಸಿಗ್ಬೋದು. ನಿಮ್ ಎಕ್ಸ್ಪೆಕ್ಟೇಷನ್ ಇಷ್ಟು ಮಾತ್ರ ಇಟ್ಕೋಬಹುದು ಅಂತ ಹೇಳಿ. ಯಾಕಂದ್ರೆ ನಿಮ್ಗೆ ರೀಸೆಂಟ್ಲಿ ಗೊತ್ತೈತಿ ಆದಿಪುರುಷ್ ಟೀಸರ್ ರಿಲೀಸ್ ಆದಾಗ ಎಷ್ಟು ಡಿಸಾಸ್ಟರ್ ಟೀಸರ್ ಆಗಿತ್ತು ಅಂತ ಹೇಳಿ. ಯಾಕಂದ್ರೆ ಅವರು ಟೀಸರ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಆಡಿಯನ್ಸ್ ಯಾವ್ದೋ ಹಿಂಟ್ ಕೊಟ್ಟಿತ್ತಿಲ್ಲ ಮೂವಿ ಹೆಂಗಿರುತ್ತೆ ಅಂತ ಹೇಳಿ. ಬಟ್ ಅವ್ರದ್ದು ಒಂದು ವಿಜುವಲೈಸೇಷನ್ ಬೇರೆ ಇತ್ತು, ಬಟ್ ಆಡಿಯನ್ಸ್ ಬೇರೆ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದನ್ನ. ಸೊ ಇದ ಮೇನ್ ರೀಸನ್ ಇರ್ತೈತಿ ಆಕ್ಚುಲಿ ಒಂದು ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡೋಕೆ. ಸೊ ನಾಲ್ಕರ್ ಭಾಳ ಎಕ್ಸೈಟೆಡ್ ಆಗಿನ ಮೂವಿಗೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಇನ್ನೂ ಮೂವಿ ಕಡೆಯಿಂದ ಪ್ರಮೋಷನ್ ಮೆಟೀರಿಯಲ್ಸ್ ಬರೋ ಭಾಳ ಅದಾವ. 2027 ರಿಲೀಸ್ ಐತಿ. ಸೊ ನೋಡೋಣಂತ ಅಲ್ಲಿ ಮಟ್ಟ ಯಾವ ಕೈಂಡ್ ಆಫ್ ಪ್ರಮೋಷನ್ ಮೆಟೀರಿಯಲ್ಸ್ ಬರ್ತಾವ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋದಾಗ ಇಷ್ಟ ಐತೆ. ಸೊ ಇದ್ರೊಳಗೆ ಏನೇನು ಹೇಳಿ ನನ್ನ ಅನಿಸಿಕೆ ಇತ್ತು. ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್. ಆಮೇಲೆ ನಿಮ್ಮ ಅನಿಸಿಕೆ ಏನಿದೆ ನೀವು ಕಮೆಂಟ್ ಮಾಡ್ಬೋದು.